ಹೆಲೋ ಫ್ರೆಂಡ್ಸ್, ಹೇಗಿದೆ ಎಲ್ಲ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ. ಬರೀ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಮ್ಮೊಳಗ ನಮ್ಮ ಎಕ್ಸರ್ಸೈಸ್ ಏನು ಸ್ಪೋರ್ಟ್ಸ್ ಅವ್ರಿಗೆ ಬರೀ ಫ್ರೆಂಡ್ಸ್ ಹೋಗ್ರಿ ಹೋಗಿ ಅಲ್ಲೇ ಸ್ಟಾರ್ಟ್ ಮಾಡೋದು. ಬರ್ರಿ ಥ್ರೋಬಾಲ್ ಆಡಕತ್ತಾರೆ, ಮತ್ತೇನ್ರಿ ಚಿಕ್ಕ ಖೋಖೋನ ಆಡಕತ್ತಾರೆ, ಇದೇನ್ರಿ ಥ್ರೋಬಾಲ್ ನೋಡಕ್ ಚಿಕ್ಕಂದ್ರೆ 14 ಟೀಮ್ ಅದ. ಅಚ್ಚಿತ ಅವ್ರ ಟೀಮ್. ಆಮೇಲೆ ಕದೋಡು ಫ್ರೆಂಡ್ಸ್ ಹೆಚ್ಚು ಕರ್ಕೊಂಡು ನಮ್ ಸೈಡ್ಗಳು ನಮ್ಮ ಊರಿನ ಟೀಮ್ ಅದ್ರ ಹಚ್ಚಿ ಸೈಡ್ ಪೂರ ಖೋಖೋ ಗ್ರೌಂಡ್ ಖೋಖೋ ಆಡ್ಲಕತ್ತಾರೆ. ಹಚ್ಚಿ ಸೈಡ್ ಹಂಗೆ ಹೋಗ್ರಿ ಫ್ರೆಂಡ್ಸ್. ಏನ್ರಿ ಫುಲ್ ಆಟಗಳಿಗೆ ಮಳಿ ಬರ್ಲಾಕತ್ತೀರಿ ದಬಾಸಿ ನೋಡ್ರಿ. ಪೂರಾ ಮಳಿ ಬರ್ಲತ್ತಿಲ್ಲೇನ್ರಿ, ಹುಡುಗರ ಖೋಖೋ ಆಡ್ಲಕತ್ತಾರ. ಏನ್ ನೋಡ್ತಾವ ಇನ್ನ ಬರುತ್ತೆ ಸ್ಟಾರ್ಟ್ ಮಾಡಿದ್ರಿ. ಒಂದು ಆಟ ಸ್ಟಾರ್ಟ್ ಮಾಡ್ತಾರ್ರಿ ಈಗ. ಬರೀ ನೋಡಿದ್ರೆ ಹೆಂಗ ಆಡ್ತಾ ಇರ್ತೇವೆ. ಇಲ್ಲಿ ಕಬಡ್ಡಿ ನಮ್ಮ ಅಜಯ್ ಬಂದ್ರಿ. ಬರ್ಲಿ ಸನ್ಮಾನ ಕಾರ್ಯಕ್ರಮ ಇದಾಗ ನಮ್ಮ ತಂಗೆ ನೆಕ್ಸ್ಟ್ ಆಟ ಆಡ್ತಾರೆ ಫ್ರೆಂಡ್ಸ್. ಆಟ ಆಡ್ತಾರೆ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಯಾವ ಟೀಮ್ ಯಾವ ಊರಿಗೆ ಬಂದವತ್ತೆ ಅದು ಭೀ ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಗೆ ಬರ್ರಿ ನೋಡ್ರಿ ಮುಂದೆ ಆಟ ಯಾವ ಆಡ್ತಾರೆ ಬರ್ರಿ ಫ್ರೆಂಡ್ಸ್. ನಂತರ ಒಂದು ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೂಡ ಕೊಡಬೇಕು. ಶ್ರೀಯುತ ಮಾನ್ಯ ಗಣಪತಿ ಕಾಂಬಳೆ ಅಧ್ಯಕ್ಷರು SC/ST ನೌಕರರ ಸಂಘ ಕರ್ನಾಟಕ ಜ್ಞಾನ ವಿಕಾಸ ವಿಜ್ಞಾನ ಸಮಿತಿ ಜಿಲ್ಲಾ ಘಟಕ ವಿಜಯಪುರ. ಅದೇ ರೀತಿ ಶ್ರೀಯುತ AS ಕಾಳಜಿಗಿ ಅವರು, ಶ್ರೀಯುತ RM ಬಂಡಿ ಅವರು ಎಲ್ಲ ಗಣ್ಯಮಾನ್ಯ ಸೇರಿಕೊಂಡು ಈ ಒಂದು ಕ್ರೀಡಾಕೂಟವನ್ನ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮುದ್ದ ಮಕ್ಕಳು ಚಪ್ಪಾಳೆಯನ್ನು ತಪ್ಪಬೇಕು. ನಿಮ್ಮ ಚಪ್ಪಾಳೆಯೇ ನಮಗೆ ಶ್ರೀರಕ್ಷೆ. ಭಲೋ ಭಾರತ್ ಮಾತಾ ಕೀ. ಅದೇ ರೀತಿಯಾಗಿ ಈ ಒಂದು ಕ್ರೀಡಾ ಸ್ಫೂರ್ತಿ, ಶಿಸ್ತು ಮತ್ತು ಏಕತೆಯ ಸಂಕೇತವಾಗಿರ್ತಕ್ಕಂಥ ಕ್ರೀಡಾ ಧ್ವಜಾರೋಹಣ ಕಾರ್ಯಕ್ರಮ ಇದಾದ ನಂತರ ಈ ಕ್ರೀಡಾ ಧ್ವಜಾರೋಹಣವನ್ನ ನಮ್ಮ ನೆಚ್ಚಿನ ನಾಗೇಂದ್ರಪ್ಪ ಸಾಹೇಬ್ರವರ ನೇತೃತ್ವದಲ್ಲಿ ಈ ಒಂದು 2026-27ನೇ ಸಾಲಿನ ಲೋಣಿ ಬಿಕೆ ವಲಯದ ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನ ಉದ್ಘಾಟನಾ ಕಾರ್ಯಕ್ರಮ ನಂತರದಲ್ಲಿ ಈಗ ರಿಬ್ಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾನ್ಯ ಸಾಹೇಬರು BA ಸಾಹೇಬರು. ಭಲೋ ಭಾರತ್ ಮಾತಾ ಕೀ, ಭಲೋ ಭಾರತ್ ಮಾತಾ ಕೀ. ಒಂದೇ ಗಣ್ಯಮಾನ್ಯರು ಕ್ರೀಡಾ ಜ್ಯೋತಿಗೆ ಸ್ವಾಗತ ಕೋರುವುದರ ಮೂಲಕ ಅಗ್ನಿಯೋಗಿ ಕ್ರೀಡಾ ಜ್ಯೋತಿಯನ್ನ ಬರಮಾಡಿಕೊಳ್ಳುವ ತಮ್ಮಲ್ಲಿ ಅಭಿನಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ತಾನೇ ಕ್ರೀಡಾ ಜ್ಯೋತಿಯ ಆಗಮನವಾಗ್ತಾ ಇದೆ. ಎಲ್ಲ ಗಣ್ಯಮಾನ್ಯರು ಕೂಡ ಈ ಒಂದು ಭವ್ಯವಾಗಿರ್ತಕ್ಕಂಥ ಕ್ರೀಡಾ ಜ್ಯೋತಿಗೆ ಭವ್ಯವಾಗಿರ್ತಕ್ಕಂಥ ಒಂದು ಸುಸ್ವಾಗತವನ್ನ ಮಾಡಬೇಕು. ಕ್ರೀಡಾ ಜ್ಯೋತಿಯ ಸ್ವೀಕಾರವನ್ನು ಕೂಡ ಗಣ್ಯಮಾನ್ಯರು ಮಾಡಬೇಕು. ಕಪ್ಪಾಡಿ ಮೂಲಕ ಅವರಿಗೆ ಸ್ವಾಗತ ಸುಸ್ವಾಗತವನ್ನ ಮಾಡಬೇಕು.
2026-27ನೇ ಸಾಲಿನ ಅದ್ಭುತವಾಗಿರ್ತಕ್ಕಂಥ ಪಥಸಂಚಲನವನ್ನು 2026-27ನೇ ಸಾಲಿನ ಅರ್ಜುನ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿರುವ ಜೋಡಿ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾವೆಲ್ಲರೂ ಕ್ರೀಡೆಯ ಏಳಿಗೆಗಾಗಿ ಕ್ರೀಡಾಧಿಕಾರಿಗಳು ಕೊಟ್ಟ ನಿರ್ಣಯಗಳಿಗೆ ಬದ್ಧರಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಶಾಲೆಗೂ ಹಾಗೂ ಊರಿಗೂ ತಾಲೂಕಿಗೂ ಹಾಗೂ ಜಿಲ್ಲೆಗೂ ಕೀರ್ತಿ ತರುತ್ತೇವೆಂದು ಕ್ರೀಡಾ ಜ್ಯೋತಿಯ ಸಾಕ್ಷಿಯಾಗಿ ಧ್ವಜದಡಿಯಲ್ಲಿ ಪ್ರತಿಜ್ಞೆಗೈಯುತ್ತೇವೆ. ಜೈ ಹಿಂದ್. ಫ್ರೆಂಡ್ಸ್ ಈಗಂದ್ರೆ ಇಲ್ಲಿ ಸಾಲಿಮರ್ ಬಂದು ಖೋಖೋ ಆಟ ಆಡತ್ತಿರೋದು ರೆಕಾರ್ಡ್ ಮಾಡೋದು ಬರ್ರಿ ಅಂತ ಮಾಡೋದು. ಫ್ರೆಂಡ್ಸ್ ಈಗೇನ್ರಿ ಈಗ ಖೋ ಖೋ ಟೀಮ್ ಚೇಂಜ್ ಮಾಡ್ಯಾರಿ ಮತ್ತೇನ್ರಿ ಚಿಕ್ಕ ಹಂಗೆ ಹುಡುಗಿಯರ್ದು ಕಬಡ್ಡಿ ಆಡ್ಸಂಗೆ ಕಾಣಿಸ್ತಾರೆ ರೀ. ಈಗ ಮೈಕ್ನಾಗಂತೂ ಹೋದ್ರಿ ಹೇಳ್ಯಾರ್ರಿ. ಇನ್ನು ನೋಡ್ನು ಬರ್ರಿ ನೆಕ್ಸ್ಟ್ ಆಟ ಯಾವ್ದು ಆಡಿಸ್ತಾರೆ ಅಂತೇಳಿ ಕಬಡ್ಡಿ ಐತೆ ಅಂದಾರ್ರಿ. ಎಲ್ಲ ಕಬಡ್ಡಿ ಅಂತ ಹುಡುಗರೆಲ್ಲ ಗೋಳೆ ಆಗ್ಯಾವ್ರಿ. ಗ್ರೌಂಡ್ ಹೊಡ್ಲತ್ತಾರ ರೀ. ಅಲ್ಲಿ ಹುಡುಗಿಯರ್ದ ಕಬಡ್ಡಿ ಇದ್ದಂಗೆ ಕಾಣ್ತಾವ್ರಿ. ನೋಡ್ರಿ ಇಲ್ಲಿ ಗ್ರೌಂಡ್ ಹೊಡ್ಲತ್ತಾರ ರೀ. ಗ್ರೌಂಡ್ ಒಳಗೆ ಬಂದು ನಿಂದ್ರಲತ್ತಾರ ರೀ. ಇನ್ನೇನ್ರಿ ಚಿಕ್ಕ ಹಂಗೆ ಖೋ ಖೋ ಬಿ ಆಡಿಸ್ಲಕತ್ತಾರ ರೀ. ಚಿಕ್ಕ ಹಂಗೆ ಸರ್ ಏನ್ರಿ ಕಾಮೆಂಟ್ರಿ ಕೊಡ್ಲಕತ್ತಾರ ರೀ. ಚಿಕ್ಕ ಹಂಗೆ ಇಲ್ಲ ಫೋಟೋ ಗಿಟೋ ಎಲ್ಲ ತಗೊಳಕತ್ತಾರ ರೀ. ಇನ್ನು ಬರ್ರಿ ಫ್ರೆಂಡ್ಸ ಇನ್ನು ನಾವು ಕೆಳಗೆ ಹೋಗೋಣ್ರಿ. ನಾನು ನೋಡ್ತೀನಿ ನೀವು ವಿಡಿಯೋ ಮಾಡ ನೀವು ಭಾಳ ಸುಂದರ ಮಾರು ನೋಡೋದು ಹ್ಯಾಗಡೆ ಸುಗಿ ಬೋಲ್ ನಿಂತು ಏನು ಸುಗಿ ಬೆದ್ರಕೋತದ್ರಿ ಮನೆಗೆ. ಅದು ಹುಡುಗರು ಕಬಡ್ಡಿ ಹಚ್ಚಿ ಹುಡುಗರು ಕಬಡ್ಡಿ ಹಚ್ಚಿದ್ರು. ಹುಡುಗರು ಕಬಡ್ಡಿ ಜಾಸ್ತಿ ಹೋಗಂದೇಳವಲ್ಲೇ ತಗಿನ ಸಾಲ ಅದಲ್ಲ ಹುಡುಗರು ಕಬಡ್ಡಿ. ಫ್ರೆಂಡ್ಸ ನೋಡಿದ್ರಲ್ರಿ ನಿನ್ನದು ಪಂದ್ಯಾಟ ಸ್ಟಾರ್ಟಿಂಗ್ ಮತ್ತೇನ್ರಿ ಇದು ವಿಡಿಯೋ ಇಷ್ಟಕ್ಕೆ ಇಷ್ಟ ಹಾಕೊಂಡ್ರಿ ಮತ್ತೇನ್ರಿ ಹಂಗೆ ಪಾಟ್ ತರನ್ರಿ ಫ್ರೆಂಡ್ಸ್. ಒಟ್ಟು ಆಟ ತೋರಿಸಿನ್ರಿ ಫ್ರೆಂಡ್ಸ್. ಅದಕ್ಕೆ ವಿಡಿಯೋದಾಗ ರೆಕಾರ್ಡ್ ಮಾಡಿ ಅದಕ್ಕೆ ಈಗೇನ್ರಿ ಇಷ್ಟ ತೋರಿಸ್ರಿ ಮತ್ತೆ ಹಂಗೆ ಮುಂದಿನ ವಿಡಿಯೋದಾಗ ನೋಡೋಣ ಫ್ರೆಂಡ್ಸ್. ಕಂಟಿನ್ಯೂ ಮಾಡೋಣ್ರಿ. ಇವು ಏನ್ರಿ ಈ ವಿಡಿಯೋದಾಗ ಮತ್ತೇನ್ರಿ ಕಾರ್ಯಕ್ರಮ ಮತ್ತು ನಮ್ಮದು ಕ್ರೀಡಾಕೂಟ ಫಸ್ಟ್ ಟೈಮ್ ಬಂದಿತ್ತಲ್ರಿ ನಮ್ಮ ಊರಿಗೆ ಹೈಸ್ಕೂಲ್ಗೆ ಅದು ಉದ್ಘಾಟನೆ ಮಾಡ್ಯಾರಿ ಫ್ರೆಂಡ್ಸ್. ಉದ್ಘಾಟನಾ ಕಾರ್ಯಕ್ರಮ ಮತ್ತೇನ್ರಿ ಒಂದೆರಡು ಆಟಗಳು ಇಷ್ಟ ಅವ ರೀ. ಅಷ್ಟು ನೋಡಿರಿ ಫ್ರೆಂಡ್ಸ್ ಹೆಂಗೆ ಅನಿಸ್ತಾ ಅನ್ನೋದು ಹೇಳ್ರಿ. ಮತ್ತೆ ಸಿಗೋಣ್ರಿ ಮುಂದಿನ ಪಾರ್ಟ್ 2 ಒಳಗೆ. ಹಾಗೆ
ನೋಡ್ಕೊತೀರಿ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ ಫ್ರೆಂಡ್ಸ ಸಿಂಗಲ್ ಮುಂದೆ ಪಟ್ಟೊಳಗೆ ಅಲ್ಲಿವರೆಗೂ